ಕಾವೇರಿ ಕೊಳ್ಳದಲ್ಲಿ ಮಳೆ ಆರ್ಭಟ ಜೋರಾಗ್ತಾ ಇದೆ. ಹೀಗಾಗಿ ಕಾವೇರಿ ಕೊಳ್ಳದ ಭಾಗದಲ್ಲಿರುವಂತಹ ಬಹುತೇಕ ಜಲಾಶಯಗಳು ಭರ್ತಿಯಾಗೋ ಹಂತವನ್ನು ತಲುಪ್ತಾ ಇದೆ. ಕಣ್ಣಂಬಾಡಿ ಕಟ್ಟೆಯ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳ ಆಗಿದೆ. ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಜಸ್ಟ್ 11 ಅಡಿಗಳು ಮಾತ್ರ ಬಾಕಿ ಉಳಿದಿದೆ. ಕೆಆರ್ಎಸ್ ಅಣೆಕಟ್ಟೆಗೆ 11 ಅಡಿಗಳು ಮಾತ್ರ ಬಾಕಿ ಉಳಿದಿರೋದು. ಭರ್ತಿಯಾಗೋದಕ್ಕೆ 24 ಗಂಟೆಯಲ್ಲಿ ಕೆಆರ್ಎಸ್ ಡ್ಯಾಂಗೆ 3 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. 29,368 ಕ್ಯೂಸೆಕ್ಗೆ ಒಳಹರಿವಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಇನ್ಫ್ಲೋ ದೊಡ್ಡ ಮಟ್ಟದಲ್ಲೇ ಇದೆ. 124.80 ಗರಿಷ್ಠ ಮಟ್ಟದ ಕೆಆರ್ಎಸ್ ಸದ್ಯ 113.25 ಅಡಿಯಷ್ಟು ಭರ್ತಿಯಾಗಿದೆ. ಇನ್ನೊಂದು ಕಡೆಗೆ 49.452 ಗರಿಷ್ಠ ಸಾಮರ್ಥ್ಯದ ಕನ್ನಂಬಾಡಿ ಕಟ್ಟೆಯಲ್ಲಿ 35.112 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಸೊ ಒಟ್ಟಿನಲ್ಲಿ ರೈತರಿಗೆ ಶುಭ ಸುದ್ದಿ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇಂಥ ಸುದ್ದಿಗಳನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದ್ದು ಜುಲೈ ಮತ್ತು ಆಗಸ್ಟ್ನ ಮೊದಲ ವಾರದಲ್ಲಿ, ಬಟ್ ಜೂನ್ ಮತ್ತು ಮೇ 3ನೇ ವಾರದಲ್ಲಿ ನಮ್ಗೆ ಇಂಥ ಸುದ್ದಿ ಕೇಳೋದಕ್ಕೆ ಸಿಗ್ತಾ ಇತ್ತು. ಇದೇ ಫಸ್ಟ್ ಟೈಮ್ ದಾಖಲೆಯ ಮಳೆ ಆಗ್ತಾ ಇದೆ. ಹೀಗೆ ಮಳೆ ಮುಂದುವರೆದ್ರೆ ರಾಜ್ಯ ಸುಭಿಕ್ಷವಾಗುತ್ತೆ. ಆಮೇಲೆ ಬೆಂಗಳೂರಿಗೆ ಮೋಸ್ಟ್ ಪ್ರಾಮಿನೆಂಟ್ಲಿ ಕುಡಿಯೋ ನೀರಿನ ಸಮಸ್ಯೆ ದೂರ ಆದಂಗೆ ಲೆಕ್ಕ ಇದು. ಸೊ ಖುಷಿ. ಇನ್ನೊಂದು ಕಡೆಗೆ ರೈತರ ಬೆಳೆ ತೆಗೆಯೋದಕ್ಕೂ ಕೂಡ ಖುಷಿ ಸಂಗತಿ. ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಇನ್ನು ಕೇವಲ 11 ಅಡಿಗಳಷ್ಟೇ ಬಾಕಿ ಇರುವಂಥದ್ದು. ನಾನಿದೀಗ ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕೆಆರ್ಎಸ್ನ ವಿಹಂಗಮ ನೋಟವನ್ನು. ಒಂದು ಕಡೆ ಡ್ಯಾಮ್ ಭರ್ತಿಯತ್ತ ಸಾಗ್ತಾ ಇದೆ, ಇನ್ನೊಂದು ಕಡೆ ಹಿನ್ನೀರಿನ ಸುತ್ತೆಲ್ಲವೂ ಕೂಡ ನೀರಿನಿಂದ ಆವರಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಮತ್ತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪೋ ನಿಟ್ಟಿನಲ್ಲಿ ಕೂಡ ಹೋಗ್ತಾ ಇರುವಂಥದ್ದು. 11 ಅಡಿಗಳಷ್ಟೇ ಬಾಕಿ ಇದೆ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗೋ ನಿಟ್ಟಿನಲ್ಲಿ. ಇವತ್ತು ಕೆಆರ್ಎಸ್ ಅಣೆಕಟ್ಟೆಗೆ 29,368 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 24 ಗಂಟೆಗಳಲ್ಲಿ 4 ಟಿಎಂಸಿ ನೀರಷ್ಟು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸಂಗ್ರಹ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕೆಆರ್ಎಸ್ ಅಣೆಕಟ್ಟೆಯ ದೃಶ್ಯಾವಳಿಗಳನ್ನು. ಎಷ್ಟು ವಿಹಂಗಮವಾಗಿ ಕೆಆರ್ಎಸ್ ಅಣೆಕಟ್ಟೆ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆ 49.452 ಟಿಎಂಸಿಯ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇವತ್ತು ಕೆಆರ್ಎಸ್ ಅಣೆಕಟ್ಟೆ 35.118 ಟಿಎಂಸಿ ನೀರಷ್ಟು ತುಂಬಿರುವಂಥದ್ದು. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗುವ ನಿರೀಕ್ಷೆ ಇದೆ. ಇನ್ನು ಕೇವಲ 14 ಟಿಎಂಸಿಯಷ್ಟು ನೀರು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸಂಗ್ರಹ ಆದರೆ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಭಾಗದ ರೈತರಲ್ಲಿ ಮತ್ತು ಜನರಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. ಯಾಕಂದರೆ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆದಂಥ ಸಂದರ್ಭದಲ್ಲಿ ಈ ಜನರು ಅಂದರೆ ಮಂಡ್ಯ ಭಾಗದ ಜನರು ಮತ್ತು ಮೈಸೂರು, ಬೆಂಗಳೂರು ಜನರು ಕುಡಿಯೋ ನೀರಿನಾಗಿ ಕಾವೇರಿ ನೀರನ್ನು ಏನು ಅವಲಂಬಿತ ಆಗಿದ್ದಾರೆ ಅವರೆಲ್ಲರೂ ಕೂಡ ಸಂತಸದಲ್ಲಿ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆದರೆ ತಮಿಳುನಾಡಿನ ಖ್ಯಾತಿಯೂ ಕೂಡ ಇರಲ್ಲ. ಎಂದಿನಂತೆ ಸುಭಿಕ್ಷವಾಗಿ ಈ ಭಾಗದಲ್ಲಿ ಜನರು ಇರುವಂಥದ್ದು. ಒಟ್ಟಾರೆ ಕೆಆರ್ಎಸ್ ಅಣೆಕಟ್ಟೆಯ ಭರ್ತಿಗೆ ಇನ್ನೇ ಕೇವಲ 11 ಅಡಿಯಷ್ಟೇ ಬಾಕಿ ಇರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಹೀಗೆ ಮಳೆ ಮುಂದುವರೆದ್ರೆ ಇನ್ನೆರಡು ವಾರದಲ್ಲಿ ಸಂಪೂರ್ಣವಾಗಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್. ರಾಜ್ಯ ಸುಭಿಕ್ಷವಾಗ್ತಾ ಇರೋದ್ರ ಸಂಕೇತ ಇದು. ಸಾಮಾನ್ಯವಾಗಿ ಕೆಆರ್ಎಸ್ ಅಣೆಕಟ್ಟೆ ಇರ್ಬೋದು ಅಥವಾ ಯಾವುದೇ ಅಣೆಕಟ್ಟೆ ತುಂಬಿದ್ರೂ ಕೂಡ ಆ ಭಾಗದ ರೈತರಿಗೆ ಒಂದು ಖುಷಿ ಸಂಗತಿ. ಎರಡನೇದು ಕುಡಿಯೋ ನೀರಿನ ಅವಲಂಬನೆ ಯಾವ್ಯಾವ ಭಾಗಕ್ಕಿರುತ್ತೋ ಅವರೆಲ್ಲರಿಗೂ ಕೂಡ ಇದು ನಿರಾಳರಾಗುವಂತಹ ವಿಚಾರ. ಬಿಕಾಸ್ ಲಾಸ್ಟ್ 2 ವರ್ಷದ ಹಿಂದೆ ನಾವು ನೋಡಿದ್ವಿ ಎಷ್ಟು ದೊಡ್ಡ ಸಮಸ್ಯೆ ಆಗಿತ್ತು ಅಂತ.